ಯಾಕಂದರೆ ನೀವು ಎಷ್ಟರ ಮಟ್ಟಿಗೆ ಪಳಗ್ಬಿಟ್ಟಿರಿ ಅಂದರೆ ಸರ್, ಪ್ರತಿ ಆಗು ಹೋಗುಗಳನ್ನು ಕೂಡ ಮನದಟ್ಟು ಮಾಡ್ಕೊಂಡಿರಿ, ಅದನ್ನು ಅನುಭವಿಸಿರಿ, ತುಂಬ ಜನ ಪಾಠ ಕಲ್ತಿರಿ. ಹಾಗಾಗಿ ಏನು ಅಂತಂದರೆ ನಿಮಗೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಪಲ್ಸ್ ಹಿಡಿದ ತಕ್ಷಣ ಗೊತ್ತಾಗುತ್ತೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾಯಿದೆ ಅನ್ನೋದು. ಸುದೀಪ್ ಜಿ, ನಾನು ಒಂದು ಮಾತು ಹೇಳ್ತೀನಿ, ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ಇದು ಸತ್ಯ. 26 ವರ್ಷ ಆಯಿತು ನಾನು ಈ ವೃತ್ತಿ ಜೀವನಕ್ಕೆ ಬಂದು. ಕೆಲವು ವ್ಯಕ್ತಿಗಳ ಹತ್ರ ಕೂತಂಥ ಸಂದರ್ಭದಲ್ಲಿ ಇವತ್ತೇನೋ ಒಂದು ಹೊಸದೊಂದು ಸಂಗತಿ ಬಂತು ನನಗೆ ಅಂತ ಅನಿಸುತ್ತೆ. ಅದರಲ್ಲಿ ನೀವು ಒಬ್ಬರು. ನಾನು ನಿಜವಾಗ್ಲೂ ಹೊಗಳಕ್ಕೆ ಹೇಳ್ತಿಲ್ಲ. ನಾನು ಪ್ರತಿ ಬಾರಿ ಬಂದಾಗ ನನಗೆ ತುಂಬ ಆನಂದ ಆಗುತ್ತೆ. ಏನೋ ಅಂದರೆ ಏನೋ ಒಂದು ಸಂಗತಿ ಕಲಿತೆ ಇವತ್ತು ನಾನು. ಫ್ಯಾಂಟಾಸ್ಟಿಕ್ ಅಂತ. ಇದು ಅದರಲ್ಲಿ ಈ ಸ್ವಿಚ್ ಓವರ್ ಆಗುವಂಥ ಒಂದು ಅನುಭವನೇ ಇದೆಯಲ್ಲ ಸರ್, ಅದು ಈ ಅಡಾಪ್ಟಬಿಲಿಟಿ ಇದೆಯಲ್ಲ, ಅದು ನೀವೇನು ಅಂದರೆ ನೀವು ಬಿಗ್ ಬಾಸಿಗೆ ಬರ್ತೀರಿ, ಬಿಗ್ ಬಾಸಲ್ಲಿ ಅಲ್ಲೊಂದಾಗ್ಬಿಡ್ತೀರಿ. ನೀವು ಕ್ರಿಕೆಟ್ ಆಟ ಆಡ್ಸೋಕೆ ಹೋಗ್ತೀರಿ, ಅಲ್ಲೊಂದಾಗ್ಬಿಡ್ತೀರಿ. ನೀವು ಕಬಡ್ಡಿ ಆಟ ಆಡ್ಸೋಕೆ ಹೋಗ್ತೀರಿ, ಅಲ್ಲಿ ತೊಡೆ ತಡ್ತೀರಿ ಹೋಗಿ. ಸರ್, ದಿನ ಬೆಳಗ್ಗೆ ಎದ್ದಾದಾಗ ನಿಮಗೂ ನೀವು ಒಂದು ಪ್ರಶ್ನೆ ಹಾಕೊಳ್ಳಿ ಸರ್, ಅಲ್ಲ ಆ್ಯಕ್ಚುಲಿ ಗೊತ್ತಾಗುತ್ತೆ. ಇದನ್ನು ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ. ಇವತ್ತಿನ ಮೇನ್ ಕೆಲಸಗಳೇನು? ಈಗ ಎದ್ದಾಗಿಂದ ಹಿಡಿದು ಮಲಗೋವರೆಗೂ ಯಾವುದು ನಿಮ್ಮ ಮೇನ್ ಕೆಲಸ? ಪ್ರಯಾರಿಟಿ ಅಲ್ಲ, ಮೇನ್ ಕೆಲಸ. ಮುಗಿಬೇಕಾದಂಥದ್ದು, ಮಾಡಬೇಕಾದಂಥದ್ದು ಮೇನ್ ಒಂದಿಷ್ಟು ಅಟ್ಲೀಸ್ಟ್ ಒಂದು 3-4 ಕೆಲಸ ಬರಬೇಕಲ್ಲ. ಇವತ್ತು ಮಾಡಲೇಬೇಕಾದಂಥದ್ದು ಏನು ನಿಮ್ಗೆ ಅಲ್ಲೇ ಗೊತ್ತಾಗೋಗುತ್ತೆ ಅವತ್ತು ಏನು ಅಂತ. ಕೆಲವು ಟೈಮ್ ಏನೂ ಇಲ್ಲ ಅಂತ ಅಂದಾಗ, ಇವತ್ತು ಏನು ಇಲ್ವಾ ನನಗೆ, ಹಂಗಾರೆ ಇವತ್ತು ನೀವು ಸುಮ್ಮನೆ ಎದ್ದಿದ್ದೀರ, ಹಂಗಾರೆ ಏನಿಲ್ಲ ಇವತ್ತು, ನಿಮ್ಮ ಅಜೆಂಡಾ ಇಲ್ಲ, ಏನಿಲ್ಲ. ಯು ಗೆಟ್ ಮೈ ಪಾಯಿಂಟ್. ಇವಾಗ ಈ ಮಧ್ಯದಲ್ಲಿ ನೀವು ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿ, ಫ್ರೆಂಡ್ಸ್ನ ಮೀಟ್ ಮಾಡಿ, ಏನೋ ಮಾಡಿ, ಸಿನಿಮಾಗೆ ಹೋಗಿ, ಪಾರ್ಕಿಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ವಾಕಿಗೆ ಹೋಗಿ, ಅದು ಬೇರೆ. ಅದೆಲ್ಲದ್ರ ಮಧ್ಯದಲ್ಲಿ ಈ 3 ಕೆಲಸ, ಈ 4 ಕೆಲಸ ಮಾಡಲೇಬೇಕು. ಇವತ್ತು ಮುಗಿಯೋದು, ಇವತ್ತು ಟೈಮ್ ಟೇಬಲಲ್ಲಿ ಇದೆ, ಇದನ್ನು ಮಾಡಬೇಕು ಅಂಥದ್ದು ಏನೂ ಇಲ್ಲ ಅಂದಾಗಲೇ ನಿಮಗೆ ಗೊತ್ತಾಗೋಗುತ್ತೆ. ಬೇಸಿಕ್ಲಿ ಏನು ದಿಕ್ಕು ದಿಸ ಇಲ್ಲದೆ ಇರೋವಂಥ ಒಂದು ದಿನ ಅದು. ಸೊ ನಾಳೆ ಏನು ಹಂಗಾರೆ? ಅದು ಏನಿಲ್ಲ. ನಾಡಿದ್ದೇನು ಅವಾಗಲೇ ನಿಮಗೆ ಗೊತ್ತಾಗೋದು. ಯು ಕೆನಾಟ್ ವೇಸ್ಟ್ ಸಮಥಿಂಗ್ ವಾಟ್ ಗಾಡ್ ಇಸ್ ಗಿಫ್ಟೆಡ್ ಯು. ಯು ಕೆನಾಟ್. ನಿಮ್ಮ ಕೈಯಲ್ಲಿ ಕೆಲಸ ಇದೆ, ನಿಮ್ಮ ಕೈಯಲ್ಲಿ ಹೆಸರಿದೆ, ನಿಮ್ಮ ಕೈಯಲ್ಲಿ ಒಂದು ಏನಂತೆ ಥಿಂಕಿಂಗ್ ಇದೆ, ಐಡಿಯಾಸ್ ಇದೆ, ಕೆಪಾಸಿಟಿ ಇದೆ, ಎಲ್ಲ ಇದೆ ಅಂದಾಗ ಯು ಶುಡ್ ನಾಟ್ ಬಿ ವೇಸ್ಟಿಂಗ್. ಸೊ ಹಾಗಂತ ಏನೋ ಮಾಡಿ ಅಂತ ಹೇಳ್ತಾ ಇಲ್ಲ. ದಟ್ ಮೀನ್ಸ್ ಪ್ಲಾನ್ ಯುವರ್ ಲೈಫ್. ಡೂ ಸಮಥಿಂಗ್. ಆ ಅಜೆಂಡಾ, ಈ ಫಸ್ಟ್ ಪ್ರಯಾರಿಟಿಯಲ್ಲಿ ಅದೇ ಹೇಳೋಣಲ್ಲ, ಈ 3 ಅಂದರೆ ಆ 3 ಫಸ್ಟ್ ಮುಗಿಸ್ಬಿಡ್ಬೇಕು. ಮುಗಿಸಿದ್ಮೇಲೆ ಇನ್ನೂ 12 ಕೆಲಸ ಹಾಕ್ಕೊಂಡಿರಿ. ಕಾಫಿ ಕುಡಿಯೋಣ, ನಿದ್ದೆ ಮಾಡೋಣ, ಫ್ರೆಂಡ್ಸಿಗೆ ಹೋಗೋಣ, ಒಂದು ಕಾರ್ ಡ್ರೈವ್ ಹೋಗೋಣ, ಸಿನಿಮಾ ನೋಡೋಣ, ಸೀರೀಸ್ ನೋಡೋಣ, ಕ್ರಿಕೆಟ್ ನೋಡೋಣ. ನನಗೆ ತಲೆಗೆ ಬರೋದೇನೆಂದರೆ, ಒಂದು ಟಿ ವಿಯಲ್ಲಿ ಒಂದು ಮ್ಯಾಚ್ ನಡೀತಾ ಇರುತ್ತೆ, ಇಲ್ಲ ಒಂದು ಏನೋ ಇರುತ್ತೆ, ಫ್ರೆಂಡ್ಸ್ ಬಂದಿದ್ದಾರೆ. ನೀವು ಅಂದ್ಕೊಂಡಿದ್ದು ಯಾವುದೋ ಕೆಲಸ ನೀವು ಕಂಪ್ಲೀಟ್ ಮಾಡಿಲ್ಲ, ಬಟ್ ಯು ಆರ್ ಆಲ್ರೆಡಿ ವಾಚಿಂಗ್ ಅ ಮ್ಯಾಚ್, ಆಲ್ರೆಡಿ ವಿತ್ ಫ್ರೆಂಡ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಡು ಯು ಡೂ ದ್ಯಾಟ್. ಒಂದು ಪ್ರೈಮ್ ಕೆಲಸ ನೀವು ಮುಗಿಸಿಲ್ಲ ನಿಮ್ಮದೇ, ಕರೆಕ್ಟ್, ನೀವು ಅದನ್ನು ಮಾಡಿಲ್ಲ, ಇನ್ನೂ ಮಾಡೋಣ ಬಿಡು, ನೋ, ಅದು ಸೆಟ್ ಆಗಲ್ಲ. ಫಸ್ಟ್ ಅದು ಒಂದು ಆಗದೇ ಬರೋದಕ್ಕೆ ಹೋಗಂಗಿಲ್ಲ. ಇಲ್ಲ ಸರ್, ಫಸ್ಟು ಪ್ರೈಮ್ ಸರ್. ಫಸ್ಟ್ ನೀವು ನಾಳೆಯಿಂದ ನೀವೇ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಮೇನ್ 3 ಅಜೆಂಡಾ ಏನು, ಏನಾದ್ರು ಇದೆಯಾ ಫಸ್ಟ್ ಆಫ್ ಆಲು. ದೆನ್ ಯು ವಿಲ್ ನೋ ದಟ್ ಲೈಫ್ ಆ್ಯಕ್ಚುಲಿ ಪ್ರಾಸೆಸ್ ಆಗ್ತಾ ಇರುತ್ತೆ, ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಇಲ್ಲ ಅಂದರೆ ಮಾಡೋದನ್ನೇ ಮಾಡ್ತಾ ಇದ್ದೀರಾ, ಅಲ್ಲಿ ಆ್ಯಕ್ಚುಲಿ ಐಟಿನರಿನೇ ಇಲ್ಲ. ಮಾಡೋದನ್ನೇ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದು ಮೀನ್ಸ್ ಪ್ರೋಗ್ರೆಸ್ಸು ಇಲ್ಲ, ಅಲ್ಲೇ ಇದ್ದೀರಾ ಅಂತ ಅರ್ಥ, ಅಲ್ಲೇ ಇರ್ತೀರಾ ಅಂತ ಅರ್ಥ. ಎಂತ ಇದಲ್ವಾ ನೋಡಿ ಇದು. ಯು ಹ್ಯಾವ್ ಟು ಹ್ಯಾವ್ ಪ್ರೋಗ್ರೆಸ್. ಏನು ನಾನು ಎಲ್ಲಿ ಇಲ್ಲೇ ಇರಲ್ಲ, ಬೆಳಿಬೇಕು ಅಂದರೆ ನೆಕ್ಸ್ಟ್ ಏನು ಐಡಿಯಾ ನಂದು, ಅದೇನೇನು ಮಾಡಬೇಕು, ಅದಕ್ಕೇನು ಪ್ರೈಮರಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಹಂಗಾರೆ ಏನು ಇವತ್ತಿನ ಕೆಲಸ ಏನು ನನಗೆ, ಅದು ಬೇಕಲ್ಲ. ನಾನು ಇಷ್ಟು ಏನಕ್ಕೆ ಹೇಳಿದಂದ್ರೆ, ಯೋಜನೆಗಳು ಶಿಫ್ಟ್ ಓವರ್ ಅಂತ ಹೇಳಿದ್ರಲ್ಲ, ಅದು ಬರುತ್ತೆ ಸರ್, ತಲೆಯಲ್ಲಿ ಅದು ಇರಬೇಕಲ್ಲ ಯಾವಾಗಲೂ. ನಿಜ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಬೈ ಡೂಯಿಂಗ್ ದಟ್ ಯು ಆರ್ ಓನ್ಲಿ ಹೆಲ್ಪಿಂಗ್ ಯುವರ್ ಸೆಲ್ಫ್, ನಾಟ್ ಎನಿಬಡಿ ಎಲ್ಸ್. ಕರೆಕ್ಟ್.